ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 104 ಪ್ರಕರಣಗಳನ್ನ ನಮ್ಮ ಕೊಪ್ಪಳ ಜಿಲ್ಲಾ ಪೊಲೀಸ್ ಭೇದಿಸಿ ಆಲ್ಮೋಸ್ಟ್ 2 ಕೋಟಿ ಹತ್ರ 1,82,45,410 ಒಟ್ಟು ಮೌಲ್ಯ. ಒಂದು ಜಿಲ್ಲೆ ಮಟ್ಟದಲ್ಲಿ ಇಷ್ಟು ಪ್ರಾಪರ್ಟಿ ರಿಕವರ್ ಆಗಿರೋದು ಬಹಳ ಕಮೆಂಡಬಲ್ ಕೆಲಸ ಇದೆ. ಬಹಳ ಹಾರ್ಡ್ ವರ್ಕ್ ಇದರಲ್ಲಿ ಇನ್ವಾಲ್ಡ್ ಇದೆ. ನಾನು ಈಗ ತಾನೇ ಎಲ್ಲ ಒಂದೊಂದೇ ಪ್ರಕರಣಗಳನ್ನ ನೋಡ್ತಾ ಇದ್ದೆ, ಏನೇನು ಡಿಟೆಕ್ಷನ್ ಆಗಿದೆ ಅಂತ. ಈಗೇನಾಗಿದೆ, ಈ ಮೊಬೈಲ್ ಹಾವಳಿ ಭಾಳ ಜಾಸ್ತಿ ಇದೆ. ಮೊಬೈಲ್ ಕಳ್ಳರ ಹಾವಳಿ. ವಾಕಿಂಗ್ ಹೋಗ್ತಿರ್ತಾರೆ, ಅಲ್ಲಿ ಯಾವನ ಸ್ನ್ಯಾಚ್ ಮಾಡ್ತಾನೆ, ಎಲ್ಲೋ ಇಟ್ಟಿರ್ತಾರೆ, ಆ ಕಡೆ ಈ ಕಡೆ ನೋಡೋ ಅಷ್ಟರಲ್ಲಿ ಸ್ನ್ಯಾಚ್ ಮಾಡ್ತಾರೆ. ಇದರಲ್ಲಿ ನಮ್ಮವರು ಬಹಳ ಉತ್ತಮವಾದ ಕೆಲಸ ಮಾಡಿ 1,905 ಮೊಬೈಲ್ ಹ್ಯಾಂಡ್ಸೆಟ್ಗಳನ್ನ ರಿಕವರ್ ಮಾಡಿದ್ದಾರೆ. ಇವತ್ತೆಲ್ಲ ಡಿಸ್ಪ್ಲೇ ಇಟ್ಟಿರಲಿಲ್ಲ, ಬಟ್ ಇಷ್ಟು ಟೋಟಲ್ ಆಗಿ ನಾವು ರಿಕವರ್ ಮಾಡಿದ್ದೀವಿ. ಇದೊಂದು ಬಹಳ ಕಮೆಂಡಬಲ್ ಜಾಬ್. ಇದು ನಮಗೆ ಗೊತ್ತಿರೋ ಹಾಗೆ ಇದು ಬಹಳ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್. ಮೊಬೈಲ್ ಕಳ್ಳನ್ನು ನಾವು ಸುಮ್ಮನೆ ಹಳೆ ಥರ ಡಾಗ್ ಸ್ಕ್ವಾಡ್ ಬಿಟ್ಟು ಫಿಂಗರ್ ಪ್ರಿಂಟ್ ಇಟ್ಕೊಂಡು ಆ ಥರ ನಾವು ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಮೊಬೈಲ್ ಆ ಕಡೆ ಈ ಕಡೆ ನೋಡೋ ಅಷ್ಟರಲ್ಲಿ ಸ್ನ್ಯಾಚ್ ಮಾಡ್ತಾರೆ. ಇದರಲ್ಲಿ ನಮ್ಮವರು ಬಹಳ ಉತ್ತಮವಾದ ಕೆಲಸ ಮಾಡಿ 1,905 ಮೊಬೈಲ್ ಹ್ಯಾಂಡ್ಸೆಟ್ಗಳನ್ನ ರಿಕವರ್ ಮಾಡಿದ್ದಾರೆ. ಇವತ್ತೆಲ್ಲ ಡಿಸ್ಪ್ಲೇ ಇಟ್ಟಿರಲಿಲ್ಲ, ಬಟ್ ಇಷ್ಟು ಟೋಟಲ್ ಆಗಿ ನಾವು ರಿಕವರ್ ಮಾಡಿದ್ದೀವಿ. ಇದೊಂದು ಬಹಳ ಕಮೆಂಡಬಲ್ ಜಾಬ್. ಇದು ನಮಗೆ ಗೊತ್ತಿರೋ ಹಾಗೆ ಇದು ಬಹಳ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್. ಮೊಬೈಲ್ ಕಳ್ಳನ್ನು ನಾವು ಸುಮ್ಮನೆ ಹಳೆ ಥರ ಡಾಗ್ ಸ್ಕ್ವಾಡ್ ಬಿಟ್ಟು ಫಿಂಗರ್ ಪ್ರಿಂಟ್ ಇಟ್ಕೊಂಡು ಆ ಥರ ನಾವು ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಮೊಬೈಲ್ ಒಂದು ಸಲ ಕಳೆದೋಯ್ತು ಅಂದರೆ ಬಹಳ ಟೆಕ್ನಿಕಲ್ ಇದು. ಆದರೂ ನಮ್ಮ ಕೊಪ್ಪಳ ಜಿಲ್ಲಾ ಪೊಲೀಸರು ಬಹಳ ಉತ್ತಮವಾದ. ಈಗ ನಾವು ವಲಯ ಮಟ್ಟದಲ್ಲಿ ವಿಕ್ಟಿಮ್ ಸೆಂಟ್ರಿಕ್ ಪೊಲೀಸಿಂಗ್ ನಾವು ನೋಡ್ತಾ ಇದ್ದೀವಿ. ಅಂದರೆ ಏನು ದೂರುದಾರರಿದ್ದಾರೆ, ಈ ಪ್ರಾಪರ್ಟಿ ಅಫೆನ್ಸ್ಗಳಲ್ಲಿ ಪ್ರಾಪರ್ಟಿ ಕಳ್ಕೊಂಡಿರೋರು ಇದ್ದಾರೆ, ಇವರ ಜೊತೆಗೆ ಒಂದು ನಿಕಟವಾದ ಸಂಪರ್ಕ ಸಾಧಿಸಿ ಆದಷ್ಟು ಮಟ್ಟಿಗೆ ಅವರ ನೋವಿಗೆ ಆದಷ್ಟು ತ್ವರಿತವಾಗಿ ಸ್ಪಂದಿಸಬೇಕು ಅನ್ನೋದು ಇಲಾಖೆಯ ಆಶಯ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಬಹಳ ವಿಸ್ತೃತವಾದ ಒಂದು ಇದೇ ರೀತಿಯಾದ ಪ್ರಾಪರ್ಟಿ ರಿಟರ್ನ್ ಪರೇಡ್ನ ನಾನು ಮಾಡ್ತಿದ್ದೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.